ಸಮಯ ಕೆಟ್ಟದಾಗಿದ್ದರೆ ಆತ್ಮವಿಶ್ವಾಸದಿಂದ ಶ್ರಮ ಪಡಬೇಕು. ಸಮಯ ಸರಿಯಿದ್ದಾಗ ಎಲ್ಲರಿಗೂ ಕೈಲಾದಷ್ಟು ಸಹಾಯ ಮಾಡಬೇಕು. ಯಾರಿಗಾದರೂ ನಿನ್ನ ಬೆಲೆ ತಿಳಿಯದಿದ್ದರೆ ನಿರಾಶನಾಗಬೇಡ, ಏಕೆಂದರೆ ಗಾಜು ಕೊಳ್ಳುವವನಿಗೆ ವಜ್ರದ ಬೆಲೆ ತಿಳಿದಿರುವುದಿಲ್ಲ. ನಿನ್ನ ನ್ಯಾಯವಾದ ದುಡಿಮೆಯನ್ನ ನೀನು ತಿನ್ನುತ್ತೀಯ, ಅನ್ಯಾಯವಾದ ದುಡಿಮೆ ನಿನ್ನನ್ನು ತಿನ್ನುತ್ತದೆ. ಇಷ್ಟಪಡುವ 1000 ಜನರಿಗಿಂತ ಜೊತೆ ನಿಂತು ಎಲ್ಲವನ್ನ ನಿಭಾಯಿಸುವ ಒಬ್ಬ ವ್ಯಕ್ತಿ ಬೇಕು. ಹೃದಯ ಶುದ್ಧವಾಗಿಡು, ಲೆಕ್ಕ ಹಣದಲ್ಲ ಕರ್ಮಗಳದ್ದಾಗಿರುತ್ತದೆ. ಸುಖಕ್ಕಾಗಿ ಯಾವುದೋ ಅಡ್ಡದಾರಿಯಲ್ಲಿ ಬೇಗ ಬೇಗ ಓಡುವುದಕ್ಕಿಂತ ಸರಿಯಾದ ದಾರಿಯಲ್ಲಿ ನಿಧಾನವಾಗಿ ಸಾಗುವುದೇ ಉತ್ತಮ. ಸುಳ್ಳು ಎಂದಿಗೂ ಸವಿಯಾಗಿರುತ್ತದೆ, ಇದರ ಮೋಹ ಎಂದಿಗೂ ಅಳಿಯುವುದಿಲ್ಲ. ಸತ್ಯ ಬಹಳ ಕಹಿಯಾಗಿರುತ್ತದೆ, ಎಲ್ಲರಿಗೂ ಅರಗಿಸಿಕೊಳ್ಳಲಾಗುವುದಿಲ್ಲ. ಯಾರಾದರೂ ನಮಗೆ ಕೆಟ್ಟದನ್ನ ಬಯಸುತ್ತಿದ್ದರೆ ಅದು ಅವರ ಕರ್ಮದ ಪಾಲಿಗೆ ಸೇರುತ್ತದೆ. ನಾವು ಯಾಕೆ ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಿ ನಮ್ಮ ಕರ್ಮ ಮತ್ತು ಸಮಯ ವ್ಯರ್ಥ ಮಾಡಿಕೊಳ್ಳಬೇಕು? ಯಾರಾದರೂ ನಮಗಾಗಿ ಎಲ್ಲಿಯವರೆಗೂ ಬಾಗುತ್ತಲೇ ಇರುತ್ತಾರೋ ಅವರು ನಮಗೆ ಮರ್ಯಾದೆ ಮಾತ್ರವಲ್ಲ, ಪ್ರೇಮವನ್ನು ಕೊಡಲು ಬಯಸುತ್ತಿರುತ್ತಾರೆ. ಮನುಷ್ಯನ ಸರಳ ಸ್ವಭಾವ ಅವನ ದುರ್ಬಲತೆಯಲ್ಲ, ಅವನ ಸಂಸ್ಕಾರವಾಗಿರುತ್ತದೆ. ದೇಶದಲ್ಲಿ ರಾಜ, ಸಮಾಜದಲ್ಲಿ ಗುರು, ಪರಿವಾರದಲ್ಲಿ ಅಪ್ಪ, ಮನೆಯಲ್ಲಿ ತಾಯಿ ಇವರೆಂದಿಗೂ ಸಾಧಾರಣವಲ್ಲ, ಏಕೆಂದರೆ ಆದಿ ಮತ್ತು ಅಂತ್ಯ ಎರಡೂ ಇವರಿಂದಲೇ ಶುರುವಾಗುತ್ತದೆ. ದೃಷ್ಟಿ ಮಹತ್ವಪೂರ್ಣವಾಗಿರುವುದಿಲ್ಲ, ದೃಷ್ಟಿಕೋನ ಮಹತ್ವಪೂರ್ಣವಾಗಿರುತ್ತದೆ. ಮನವನ್ನ ಯಾರಿಗೂ ಕೆಟ್ಟದಾಗದಂತೆ ಇಡು, ಹೃದಯವನ್ನ ಯಾರಿಗೂ ದುಃಖ ಕೊಡದ ಹಾಗೆ ಇಡು, ಸ್ಪರ್ಶ ಯಾರಿಗೂ ನೋವಾಗದಂತೆ ಇರಲಿ. ಸಂಬಂಧಗಳನ್ನು ಹೀಗೆ ಇಡು, ಅದು ಎಂದಿಗೂ ಕೊನೆಯಾಗದಂತೆ. ಇನ್ನೊಬ್ಬರ ನೆರಳಿನಲ್ಲಿದ್ದು ನಾವು ನಮ್ಮ ನೆರಳನ್ನು ಮರೆತು ಬಿಡುತ್ತೇವೆ. ನಮ್ಮ ನೆರಳಿಗಾಗಿ ನಾವು ಬಿಸಿಲಿನಲ್ಲಿ ನಿಲ್ಲಲೇಬೇಕಾಗುತ್ತದೆ. ನಿಭಾಯಿಸಲಾಗದಂಥ ಭರವಸೆ ಎಂದಿಗೂ ನೀಡದಿರು. ಮಿತಿಮೀರಿ ಎಂದಿಗೂ ಮಾತನಾಡಬೇಡ. ಊಟವಾಗಲಿ ಪ್ರೀತಿಯಾಗಲಿ ಯಾರಿಗಾದರೂ ಹೆಚ್ಚಿಗೆ ಕೊಟ್ಟಾಗ ಅವರು ಅದನ್ನು ಉಳಿಸಿ ಹೋಗುತ್ತಾರೆ. ಅರಿವು ಯಾವುದಾದರೂ ವಯಸ್ಸಿನಲ್ಲಿ ಆಗುತ್ತದೆ, ಆದರೆ ಅನುಭವವೆನ್ನುವುದು ಇಂದಿಗೂ ವಯಸ್ಸಿಗಾಗಿಯೇ ಕಾಯುತ್ತದೆ. ಈಶ್ವರನು ಸೃಷ್ಟಿಯಲ್ಲಿ ವಿಶೇಷ ರಚನೆಗಳನ್ನು ಮಾಡಿರುವನು. ದವಸ ಧಾನ್ಯದಲ್ಲಿ ಹುಳಗಳಾಗುವಂತೆ, ಇಲ್ಲದಿದ್ದರೆ ಜನರು ಅದನ್ನೂ ಸಹ ಬಂಗಾರ ಬೆಳ್ಳಿಯಂತೆ ಸಂಗ್ರಹ ಮಾಡುತ್ತಿದ್ದರು. ಸಾವಿನ ನಂತರ ದೇಹಕ್ಕೆ ದುರ್ಗಂಧ ಬರುವಂತೆ ಮಾಡದಿದ್ದರೆ ಪ್ರೀತಿ ಪಾತ್ರರನ್ನ ಹೂಳಲು ಸುಡಲು ಆಗುತ್ತಲೇ ಇರಲಿಲ್ಲ. ಜೀವನ ಸಂಕಟ ಮತ್ತು ಅನಪೇಕ್ಷಿತ ಘಟನೆಗಳಿಗಾಗಿ ಅಳುವುದು ಮತ್ತು ಸಮಯದ ಜೊತೆ ಅದನ್ನು ಮರೆಯುವುದು ಕಲಿಸಿದೆ. ಇಲ್ಲವೆಂದರೆ ಜೀವನದಲ್ಲಿ ಅಂಧಕಾರ ಮತ್ತು ನಿರಾಸೆಯೇ ಉಳಿದು ಬಿಡುತ್ತಿತ್ತು. ಆಸೆ ಆಕಾಂಕ್ಷೆಗಳು ಹಾಗೆ ಬದುಕುವ ಹುಮ್ಮಸ್ಸೇ ಇರುತ್ತಿರಲಿಲ್ಲ. ಹೇ ಮನುಷ್ಯ, ಇಡದಿರು ನಿನ್ನ ಮನಸ್ಸಿನಲ್ಲಿ ಅಷ್ಟೊಂದು ದ್ವೇಷವ. ಯಾವ ಮನಸ್ಸಿನಲ್ಲಿ ದ್ವೇಷವಿರುತ್ತದೋ ಆ ಮನಸ್ಸಿನಲ್ಲಿ ಭಗವಂತನ ವಾಸ ಎಂದಿಗೂ ಇರುವುದಿಲ್ಲ. ಒಳ್ಳೆಯ ವಿಚಾರ ನೆಂಟರ ತರಹ, ಅವುಗಳಿಗೆ ಆಮಂತ್ರಣ ಕೊಟ್ಟು ಮನಸ್ಸಿಗೆ ತರಬೇಕಾಗುತ್ತದೆ. ಅದೇ ಕೆಟ್ಟ ವಿಚಾರಗಳು ಕರೆಯದೆ ಬರುವ ನೆಂಟರ ತರಹ, ಇವುಗಳಿಗೆ ಆಮಂತ್ರಣದ ಅವಶ್ಯಕತೆಯೇ ಇರುವುದಿಲ್ಲ. ಭಾಗ್ಯ ಮತ್ತು ಸುಳ್ಳಿನ ಮೇಲೆ ಎಷ್ಟು ಭರವಸೆ ಇರುತ್ತದೋ ಅಷ್ಟೇ ನಿರಾಸೆ ಸಿಗುತ್ತದೆ. ಅದೇ ಸತ್ಯ ಮತ್ತು ಕರ್ಮದ ಮೇಲೆ ಎಷ್ಟು ಬಲವಾದ ನಂಬಿಕೆ ಇರುತ್ತದೋ ಅದು ಅಷ್ಟೇ ಭರವಸೆ ಉಳಿಸಿಕೊಳ್ಳುತ್ತದೆ. ಹೃದಯ ಒಡೆದು ಹೋದರೂ ನಗು. ಅದಕ್ಕಾಗಿಯೇ ತಾನೇ ಹೇಳುವುದು ಹೃದಯ ಎಂದಿಗೂ ಜೀವಂತವೆಂದು. ನಿಂದನೆ, ಅಪಮಾನ, ಅವಮಾನದ ಪೆಟ್ಟುಗಳು ಸಿಕ್ಕರೂ ಗುರಿ ಸಿಗುವವರೆಗೂ ನಿಲ್ಲದಿರು. ಬಹುಶಃ ಇದಕ್ಕೆ ಹೇಳುವುದು ಸಾಧನೆಯ ಹುಡುಕಾಟವೆಂದು. ಅಳಿದುಳಿದ ಅವಶೇಷಗಳ ಮಧ್ಯ ದೀಪ ಬೆಳಗುವುದನ್ನೇ ಬಹುಶಃ ಭರವಸೆ ಎನ್ನುವುದು. ಪದೇ ಪದೇ ಬಿದ್ದರೂ ಎದ್ದು ನಿಲ್ಲುವುದನ್ನೇ ಬಹುಶಃ ಧೈರ್ಯ ಎನ್ನುವುದು. ಭರವಸೆ, ಧೈರ್ಯ, ಬಯಸುವುದು, ಹುಡುಕುವುದು, ಬಹುಶಃ ಇದನ್ನೇ ಜೀವನವೆನ್ನುವುದು. ಕತ್ತಲೆಗೆ ಜಾರುವ ಮೊದಲು ಒಳ್ಳೆಯ ಕರ್ಮದ ಬದುಕಿನ ಸಮೃದ್ಧಿಗೆ ಜಾರು. ಎಲ್ಲರಿಗೂ ಖುಷಿಯಾಗಿಡುವುದು, ಬೇರೆಯವರಿಂದ ಹೆಚ್ಚಿನದನ್ನು ನಿರೀಕ್ಷಿಸುವುದು, ಭೂತಕಾಲದಲ್ಲೇ ಜೀವಿಸುವುದು, ಅವಶ್ಯಕತೆಗಿಂತ ಹೆಚ್ಚಿಗೆ ಯೋಚಿಸುವುದು ಮೂರ್ಖತನವೆನಿಸಿಕೊಳ್ಳುತ್ತದೆ.